ಒಳಗಡೆ ಇದ್ರಾ? ಒಳಗಡೆ ಯಾವ ತರ ಫೀಲ್ ಬಾಲ್ ಬಾಯ್ ಸಕ್ಕದಾಗಿ ಫೀಲ್ ಆಗ್ತೈತೆ. ವಿರಾಟ್ ಬಾಯ್ ಎಲ್ಲ ರಿಯಾಕ್ಟ್ ಮಾಡಿದ್ರು ನನಗೆ. ವಿರಾಟ್ ಬಾಯ್ ಎಸ್ ದಯಾಲು ಭುವನೇಶ್ವರ್ ಕುಮಾರ್ ಎಲ್ಲ ರಿಯಾಕ್ಟ್ ಮಾಡಿದ್ರು. ಲಾಸ್ಟ್ ಗೆ ಸ್ವಲ್ಪ ಮ್ಯಾಚ್ ಯಾವ ತರ ಫೀಲ್ ಆಗುತ್ತೆ? ನಾನು ಫಸ್ಟ್ ಪಾರ್ಟ್ನರ್ಶಿಪ್ ಬಂದಾಗೆ ವೈಭವ್ ಸೂರ್ಯವಂಶಿ ಜೈಸ್ವಾಲ್ ಅವ್ರ ಪಾರ್ಟ್ನರ್ಶಿಪ್ ಬಂದಾಗೆ ಮ್ಯಾಚ್ ಸ್ವಲ್ಪ ಕಷ್ಟ ಅನ್ಕೊಂಡಿದ್ದೆ. ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಇನ್ನೊಂದು ಪಾರ್ಟ್ನರ್ಶಿಪ್ ಬಂತಲ್ಲ, ಅವಾಗ ಮ್ಯಾಚ್ ಹೋಯ್ತು ಅನ್ಕೊಂಡಿದ್ದೆ. ಒಂದು 6 ಹೊಡೆದಾಗ ಬಟ್ ಸೂಪರ್ ಸೂಪರ್ ಬಾಲ್. ಹೌದು ಆದ್ರೂ ಚೆನ್ನಾಗಿ ಮಾಡಿದ್ರು. ಸೂಪರ್ ಆಗಿ ಹ್ಯಾಸಲ್ವುಡ್, ಜೋಸ್ ಹ್ಯಾಸಲ್ವುಡ್ 19th ಓವರ್ ಬರ್ತಾರೆ, ಸಕ್ಕದಾಗಿ ಟರ್ನ್ ಮಾಡ್ತಾರೆ. ಹ್ಯಾಟ್ರಿಕ್ ಆಗ್ಲಿಲ್ಲ ಆದ್ರೆ ಸೂಪರ್ ಬೌಲಿಂಗ್, ಸಕ್ಕದಾಗಿ ಬೌಲಿಂಗ್. ಅದಾದ್ಮೇಲೆ ಲಾಸ್ಟ್ ಓವರ್ ಎಸ್ ದಯಾಲು ಚೆನ್ನಾಗಿ ಇಲ್ಲ ಯಾರು ಮಾತಾಡ್ಸಕ್ಕಾಗಿಲ್ಲ, ಯಾಕಂದ್ರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಲ್ಲಿ ಸ್ಟ್ರಿಕ್ಟ್ ಆಗಿ ಬಾಲ್ ಬಾಯ್ ಹೇಳಕ್ಕೆ. ಬರೀ ರಿಯಾಕ್ಟ್ ಮಾಡಿದ್ರು ಅಷ್ಟೇ, ರಿಯಾಕ್ಟ್ ಮಾಡಿದ್ರು. ಮತ್ತೆ ಇಲ್ಲಿ ವಾಟರ್ ಅಲ್ಲಿ ಇಟ್ಕೊಂಡ್ ಬಂದಿರ್ತಾರ ಎಲ್ಲ, ಪಾಪ ಡ್ರಿಂಕ್ಸ್ ಕೇಳಿದ್ರು, ನಾವು ಬೇಡ ಅಂತ ಎಲ್ಲ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಸಮೀರ್ ಸಿಂಹ ಅಂತ, JNCC ಜಯನಗರ್ ನ್ಯಾಷನಲ್ ಕಾಲೇಜ್ ಕ್ರಿಕೆಟ್ ಅಕಾಡೆಮಿ, ಉಮೇಶ್ ಸರ್ ಅಂತ ಕೋಚ್. ಆಲ್ರೌಂಡರ್, ಬ್ಯಾಟಿಂಗ್ ಕ್ರಿಕೆಟ್ ಪ್ಲೇಯರ್, ಕ್ರಿಕೆಟರ್ ಆಗ್ಬೇಕು. ದೇಶಕ್ಕೆ ಒಳ್ಳೆ ಆಗ್ಬೇಕು, ಮತ್ತೆ ಸ್ಟೇಟ್ಗೆ ಫಸ್ಟ್ ಚೆನ್ನಾಗಿ ಆಡ್ಬೇಕು, KSCAಗೆ. ಅದು ನನ್ನ ಡ್ರೀಮ್ ಅಷ್ಟೇ. ತಂದೆ ತಾಯಿಗೆ ಪ್ರೌಡ್ ಫೀಲ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾವು ಬಾಲ್ ಬ್ಯಾಟ್ ಅಲ್ಲಿ ಇದ್ವಿ, ಅಲ್ಲಿ ಚೆನ್ನಾಗಿತ್ತು. ಚೈತ್ಯ ಅಂತ, ಅದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಮಾತಾಡ್ಬಾರ್ದು ಅಂತ, ಆದ್ರೆ ಬಂದ್ಬಿಟ್ಟು ರಿಯಾಕ್ಟ್ ಮಾಡ್ತಿದ್ರು, ಜ್ಯೂಸ್ ಕೇಳ್ತಿದ್ರು ಬೇಕಾ ಅಂತ. ಎಲ್ಲಾರು ಪ್ಲೇಯರ್ಸ್ ಎಲ್ಲ ಬಂದ್ಬಿಟ್ಟು ಚೆನ್ನಾಗಿ ಫೀಲ್ ಆಯ್ತು. ಬಂತು, ಒಂದು ಬಾಲ್ ಬಂತು, ಬಾಲ್ ಕೊಟ್ಟು RCB ಹೊಟ್ಟೆ ಟಿಮ್ ಡೇವಿಡ್ ಅವರು ಸ್ಕೂಪ್ ಹೊಡೆದ ಟೈಮಲ್ಲಿ ಬಂದಿತ್ತು. ಒಂಚೂರು ಬೇಜಾರಾಗಿತ್ತು. ಆಮೇಲೆ ಒಂದು ಭುವನೇಶ್ವರ್ ಕುಮಾರ್ 6 4 ಹೊಡ್ಸ್ಕೊಂಡು ಆಮೇಲೆ ಒಂಚೂರು ಹೋಪ್ಸ್ ಹೋಗಿತ್ತು. ಆಮೇಲೆ ಜಾಸ್ ಹ್ಯಾಸಲ್ವುಡ್ ಬಂದ್ಬಿಟ್ಟು ವಿಕೆಟ್ ತೆಗೆದಾಗ ಹೋಪ್ಸ್ ಮತ್ತೆ ಬಂತು. ಬೌಲಿಂಗು ಮತ್ತೆ ಫೀಲ್ಡಿಂಗ್ ಅಟ್ಯಾಕ್ ತುಂಬಾ ಚೆನ್ನಾಗಿತ್ತು. ಫೀಲ್ಡಿಂಗ್ ಒಂಚೂರು ಮಿಸ್ಟೇಕ್ ಮಾಡಿಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ ಫೀಲ್ಡಿಂಗ್ ಒಂಚೂರು ಲೂಸ್ ಆಗಿತ್ತು. ಈ ಟೈಮಲ್ಲಿ ಬೌಲಿಂಗ್ ಅಟ್ಯಾಕ್ ಮತ್ತೆ ಸ್ಪಿನ್ನರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಹೌದು, ಇವಾಗ ಹಿಂಗ್ ಆಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ಬಂದು ಆಡಿದ್ರು. ಕರೆಕ್ಟ್ ಆಗಿ ಪ್ಲಾನ್ ಇತ್ತು. ನಾನು ಬ್ಯಾಟ್ಸ್ಮನ್ ಅಷ್ಟೇ, ಓನ್ಲಿ ಬ್ಯಾಟ್ಸ್ಮನ್. KOC ಅಂತ ಇಲ್ಲ ಕರ್ನಾಟಕ ಶಿವಾಜಿನಗರ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ. ಇವಾಗ ನಾನು ಫುಲ್ ಅಂದ್ರೆ ಇಂಡಿಯಾ ಪ್ರೌಡ್ ಪಡಿಸ್ಬೇಕಷ್ಟೇ. ಇಂಡಿಯಾ ಪ್ರೌಡ್ ಮಾಡಿಸಿದ್ರೆ ಸಾಕು ಅಂತ. ಥ್ಯಾಂಕ್ ಯು.